ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ದುಶ್ಯಾಸನ ದುರ್ಯೋಧನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಕೃಷ್ಣನ ತಂತ್ರ ಕುತಂತ್ರಗಳಿಂದ ಯುಕ್ತವಾದ ನೀತಿ ಕುನೀತಿಗಳಿಂದ ಸೇರಿಕೊಂಡ ರಮ್ಯರಮಣೀಯವಾದ ಮಾತುಗಳಿಂದ ನಿಮ್ಮಪ್ಪನನ್ನು ವಿದುರ ದ್ರೋಣ ಭೀಷ್ಮ ಕರ್ಣರನ್ನು ವಿದುರ ಭೀಷ್ಮ ದ್ರೋಣರನ್ನು ಕೃಪಾಚಾರ್ಯರನ್ನು ಮೋಡಿ ಮಾಡಿ ನಿನ್ನನ್ನು ನನ್ನನ್ನು ಕರ್ಣನನ್ನು ಶಕುನಿಯನ್ನು ಕಟ್ಟಿ ಹಾಕಿ ಬಂಧನವನ್ನದಲ್ಲಿ ಇಟ್ಟು ನಮ್ಮನ್ನು ಒಯ್ದು ಪಾಂಡವರಿಗೆ ಒಪ್ಪಿಸ್ತಾರೆ. ಆದ್ದರಿಂದಾಗಿ ಅಣ್ಣ ವಯಮೇವ ಋಷಿಕೇಶಂ ನಿಗೃಹೀಮ ಬಲಾದಿವ, ಈ ಎಲ್ಲರೂ ಸೇರಿ ನಮ್ಮನ್ನು ಕಟ್ಟಿ ಹಾಕೋದ್ರೊಳಗೇನೆ ನಾವೇ ಕೃಷ್ಣನನ್ನು ಕಟ್ಟಿ ಹಾಕಿಬಿಟ್ಟರೆ, ಕೃಷ್ಣ ನಮ್ಮ ವಶದಲ್ಲಿ ಬಂದರೆ ಆಗ ಪಾಂಡವರು ನಿರುತ್ಸಾಹ ಭವಿಷ್ಯಂತಿ ಭಗ್ನದೋಷ್ಟ್ರ ಇವೋರಗಾಹ. ಹಲ್ಲು ಕೀಳಲ್ಪಟ್ಟ ಹಾವು ಹೇಗೆ ಬದುಕಿದರೂ ಸತ್ತಂತೆ ಬಿದ್ದಿರುತ್ತೋ ಹಾಗೆ ಬಲಾಢ್ಯರಾಗಿರ್ತಕ್ಕಂತಹ ಪಾಂಡವರು ಕೃಷ್ಣನಿಲ್ಲ ಅಂತಾದರೆ ಬದುಕಿದರೂ ಸತ್ತಂತೆ ಸರಿ. ಅಸ್ಮಿನ್ ಗೃಹೀತೆ ವರದೆ ಋಷಭೆ ಸರ್ವಸಾತ್ವತಾಂ ನಿರುದ್ಯಮ ಭವಿಷ್ಯಂತಿ ಪಾಂಡವ ಸೋಮಕೈ ಸಹ. ಎಲ್ಲ ಯಾದವರಿಗೆ ಒಡೆಯನಾದ ವರಪ್ರದನಾದ ಕೃಷ್ಣನನ್ನು ನಾವು ಕಟ್ಟಿ ಹಾಕಿದೆವು ಅಂತಾದರೆ ಆಗ ಪಾಂಚಾಲರಿಂದ ಸಹಿತರಾಗಿರ್ತಕ್ಕಂಥ ಪಾಂಡವರು ನಿರುತ್ಸಾಹ ನಿರುದ್ಯಮ ಭವಿಷ್ಯಂತಿ ಆಗಿಬಿಡ್ತಾರೆ. ಅದರಿಂದಾಗಿ ಕಟ್ಟೋಣ ಅಂತ ದುಶ್ಯಾಸನ, ದುರ್ಯೋಧನ, ಶಕುನಿ, ಕರ್ಣ 4 ಜನ
ಏಕಾಂತದೊಳಗೆ ಮೀಟಿಂಗ್ ಮಾಡಿ ಒಂದು ನಿರ್ಣಯಕ್ಕೆ ಬಂದರು. ಹಾಗಾದರೆ ಕೃಷ್ಣನನ್ನು ಕಟ್ಟಿ ಹಾಕುವುದು. ಇದಕ್ಕೆ 100 ಜನರು ಬೆಂಬಲ ಕೊಟ್ಟರು, ಉಳಿದ ತಮ್ಮಂದಿರು. ಯಾಕೆ 100 ಜನ ಬೆಂಬಲ ಕೊಟ್ಟರು ಅಂತ ಅನ್ನೋದನ್ನು ಹೇಳಬೇಕಾಗಿದೆ ಅಂತಂದರೆ, ಕೊನೆ ಭಾಗದಲ್ಲಿ ಗಾಂಧಾರಿ ಕೇಳ್ತಾಳೆ, 100 ಮಂದಿಯೊಳಗೆ ಒಬ್ಬರು ಒಳ್ಳೆಯವರು ಇದ್ದಿದ್ದಿಲ್ಲೇನೋ ಅಂತ ಭೀಮನಿಗೆ ಕೇಳಿದಾಗ ಭೀಮ ಹೇಳ್ತಾನೆ, ಕೃಷ್ಣನನ್ನು ಕಟ್ಟಿ ಹಾಕುವುದಕ್ಕೆ 100 ಮಂದಿ ಪ್ರಯತ್ನ ಮಾಡಿದರು, ಆದ್ದರಿಂದಾಗಿ ಅವರು ತಪ್ಪಿತಸ್ಥರಾಗಿದ್ದರು, ಅವರನ್ನು ಹೊಡೆದಾಕಿದೆ ಅಂತ ಭೀಮ ಹೇಳೋನಿದ್ದಾನೆ ಮುಂದೆ. ಇಂಗಿತಜ್ಞ ಕವಿ ಕ್ಷಿಪ್ರಂ, ಈ ಇವರ ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿದ ಸಾತ್ಯಕಿ ನೇರವಾಗಿ ಕೃತವರ್ಮನ ಹತ್ರ ಬಂದು ಕೃತವರ್ಮನನ್ನು ಕರೆದುಕೊಂಡು ರಥವನ್ನು ತಂದು ಬಾಗಿಲಿಗೆ ನಿಲ್ಲಿಸಿ ಒಳಗೆ ಬರ್ತಾನೆ. ಬಲಾಢ್ಯ ಪರಾಕ್ರಮಿ ಸಾತ್ಯಕಿ ಒಳಗೆ ಬಂದ. ಒಳಗೆ ಬಂದವನೇ ಬಂದು ಕೃಷ್ಣನ ಮುಂದೆ ವಿದುರನನ್ನು ಕರೆದು ಕೃಷ್ಣ ವಿದುರರ ಸಮ್ಮುಖದೊಳಗೆ ಹೇಳ್ತಾನೆ, ಇವರೆಲ್ಲರೂ ಸೇರಿ ಕೃಷ್ಣನನ್ನು ಕಟ್ಟಿ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ವಿದುರ, ನೀನೇ ಈಗ ನಮ್ಮ ಪಾಲಿಗೆ ರಕ್ಷಕ, ಏನಾದರೂ ಮಾಡಿ ಈ ದೊಡ್ಡದಾದ ಆಪತ್ತಿನಿಂದ ನಮ್ಮನ್ನು ರಕ್ಷಣೆಯನ್ನು ಮಾಡಬೇಕು ಅಂತ ಸಾತ್ಯಕಿ ಕೃತವರ್ಮ ವಿದುರನ ಮುಂದೆ ಹೇಳ್ತಾ ಇದ್ದಾರೆ. ವಿದುರ ಏನು ಮಾಡಿದ ಅಂತಂದರೆ ಕೃಷ್ಣನ ಹತ್ರ ಬಂದ. ಕೃಷ್ಣನ ಹತ್ರ ಬಂದು ಹೇಳ್ತಾನೆ, ಕೃಷ್ಣ ಸರ್ವಥಾ ಬೇಡ, ಇನ್ನು ಈ ಕ್ಷಣದೊಳಗೆ ನಾವು ಇಲ್ಲಿ ಇರೋದೇ ಬೇಡ, ಹೊರಟು ಬಿಡೋಣ. ಇವನು ಕಟ್ಟಿ ಹಾಕ್ತಾನೆ ಅಂತ ವಿದುರ ಹೇಳಿದ. ಈ ಮಾತು ಬಹಳ ದೊಡ್ಡದಲ್ಲ, ಆದರೆ ಇದನ್ನೇ ಬಹಳ ದೊಡ್ಡದಾಗಿ ಶ್ರೀಮದಾಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಏನು ಅಂತಂದರೆ, ಕೃಷ್ಣನ ಬಗ್ಗೆ, ಧರ್ಮಶಾಸ್ತ್ರಗಳ ಬಗ್ಗೆ ಅಪರಂಪಾರ ಜ್ಞಾನವುಳ್ಳ ವಿದುರನೂ ಕೂಡ ಕೃಷ್ಣ ದುರ್ಯೋಧನಾದಿಗಳ ಬಂಧನಕ್ಕೆ ಒಳಗಾಗುವಷ್ಟು ದುರ್ಬಲನಾಗಿದ್ದಾನೇನೋ ಎಂಬುದಾಗಿ ವಿಚಾರವನ್ನು ಮಾಡಿ, ಕೃಷ್ಣ ಇಲ್ಲಿಂದ ಹೊರಟು ಬಿಡೋಣ ಅಂತ ಹೇಳಿದ್ನಲ್ಲ, ಇದು ಶುದ್ಧವಾದ ಭಾಗವತ ಧರ್ಮದ ಚ್ಯುತಿಗೆ ಕಾರಣವಾಯಿತು ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಆಗ ಕೃಷ್ಣನ ಮುಂದೆ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಅದ್ಯೈವ ಅತಿಥಯ ಸರ್ವೇ ಭವಿಷ್ಯಂತಿ ಯಮಸ್ಯತೆ. ಯಾರು ನನ್ನನ್ನು ಕಟ್ಟಿ ಹಾಕ್ಲಿಕ್ಕೆ ಬರ್ತಾನೆ? ನನ್ನನ್ನು ಕಟ್ಟಿ ಹಾಕುವುದಂತಂದ್ರೆ ಸುಲಭವಾದ ಕಾರ್ಯವೇನು? ಈ ಕ್ಷಣಕ್ಕೇನೆ ಇವರೆಲ್ಲರೂ ಕೂಡ ಯಮನಿಗೆ ಅತಿಥಿಗಳಾಗಿ ಹೋಗ್ತಾರೆ. ಹುಷಾರ್, ನನ್ನ ಬಲ ಏನು, ನನ್ನ ಪರಾಕ್ರಮವೇನು, ನನ್ನ ಶಕ್ತಿ ಏನು ಗೊತ್ತಿಲ್ಲವ? ಸಬ್ರಹ್ಮಕ ಸುರಗಣ ಸಹದೈತ್ಯಮರ್ತ್ಯ ಸರ್ವೇ ಸಮೇತ್ಯ ಚ ಮದಂಗುಲಿ ಚಾಲನೇಪಿ ಸಮರ್ಥಾ ನೈವ ಸಮರ್ಥಾ. ಅನಂತ ಬ್ರಹ್ಮರು, ಅನಂತ ರುದ್ರರು, ಅನಂತ ಇಂದ್ರಾದಿ ದೇವತೆಗಳು ಏಕಕಾಲಕ್ಕೆ ಸೇರಿ ತಮ್ಮ ಅದ್ಭುತವಾದ ಅಪರಿಮಿತವಾದ ಬಲವನ್ನು ಎಲ್ಲವನ್ನು ಪ್ರಯೋಗವನ್ನು ಮಾಡಿ ನನ್ನನ್ನು ಅಳಗಾಡಿಸೋದಕ್ಕೆ ಪ್ರಯತ್ನ ಮಾಡಿದರೆ ನನಗೊಂದು ಬಟ್ಟು ಅಳಗಾಡಿಸ್ಲಿಕ್ಕೆ ಆಗೋದಿಲ್ಲ ಅವರಿಂದ. ಅಷ್ಟು ಅನಂತವಾದ ಬಲವುಳ್ಳವನು ನಾನು. ನೇದೃಶಾನಂತ ಸಂಖ್ಯಾನಾಂ ಶಿವಾನಾಂ ಬ್ರಹ್ಮಣಾಮಪಿ ರಮಾಯಾಃ ಅಪಿ ಯದ್ವೀಕ್ಷಾನ ಚಲಿತುಂ ಬಲಂ ನ ಚ ಜ್ಞಾನಾದಯೋ ಭಾವಃ ನ ಚ ಅಸ್ತಿತ್ವಮಪಿ ಕ್ವಚಿತ ಅನಂತ ಶಕ್ತಿ ಕೃಷ್ಣಸ್ಯ. ಈ ಅನಂತ ಬ್ರಹ್ಮ, ಅನಂತ ರುದ್ರ, ಅನಂತ ಇಂದ್ರಾದಿ ದೇವತೆಗಳಿಗೆ ನಾನಿಲ್ಲದೆ ಅಸ್ತಿತ್ವವಿಲ್ಲ. ನ ಚ ಜ್ಞಾನಾದಿಗಳಿಲ್ಲ, ಬಲವಿಲ್ಲ. ಏನ್ ತಿಳಿದಾರೆ ನನ್ನನ್ನು? ಬ್ರಹ್ಮಾದಿಗಳ ಪರಿಸ್ಥಿತಿಯೇ ಈಗಾದರೆ ಈ ದುರ್ಯೋಧನಾದಿಗಳು ಯಾವ ಬಚ್ಚ? ಸರ್ವಥಾ ಸಾಧ್ಯ ಇಲ್ಲ. ನಾನಿಲ್ಲಿಂದ ಹೋಗೋದಲ್ಲ, ನನ್ನ ಬಲವೇನಿದೆ, ನನ್ನ ಪರಾಕ್ರಮವೇನಿದೆ ಏನು ತೋರಿಸಿಬಿಡ್ತೇನೆ. ನನ್ನ ಕಟ್ಟಿ ಹಾಕ್ಲಿಕ್ಕೆ ಬರ್ತಾರನ? ಹಾಗಾದ್ರೆ ಇವತ್ತೇನೆ, ಈ ಕ್ಷಣಕ್ಕೇನೆ ಈ 4 ಜನರನ್ನಲ್ಲ 100 ಜನರನ್ನು ಕಟ್ಟಿ ಹಾಕಿ ಪಾಂಡವರ ಕಾಲಿಗೆ ಹಾಕುವುದಕ್ಕೆ ನನಗೆ ಅಪರಂಪಾರ ಬಲವಿದೆ. ಇದರಲ್ಲಿ 2 ಮಾತಿಲ್ಲ. ಆದರೆ ನಾನು ಕಟ್ಟಿ ಹಾಕುವುದಿಲ್ಲ. ಯಾಕೆ? ನಾನು ಕಟ್ಟಿ ಹಾಕಿದ ಜಯವನ್ನು ಪಾಂಡವರು ಸ್ವೀಕಾರ ಮಾಡಿದ್ರು ಅಂತ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ನಾನು ಬಿಟ್ಟಿದ್ದೇನೆ. ಇಲ್ಲದೇ ಇದ್ರೆ ಇವ್ರನ್ನೆಲ್ಲರನ್ನು ಸುಟ್ಟು ಭಸ್ಮ ಮಾಡಿ ಹಾಕ್ತೇನೆ. ನಾನು ಅಂತಂದ್ರೆ ನಿಗಿ ಕೆಂಡ ಇದ್ದ ಹಾಗೆ, ಈ ಕೆಂಡದ ಮುಂದೆ ಈ ಹೊನ್ನೆ ಹೊಳ ಬಂದ್ರೆ ಏನಾಗುತ್ತೆ? ಸುಟ್ಟು ಬೂದಿಯಾಗಿ ಹೋಗಲ್ವಾ? ಏನೋ ವಿದರ, ಏನು ತಿಳಿದಿದ್ದೀಯ? ನಾನಂದ್ರೆ ಕರ್ಸು ದುರ್ಯೋಧನನ್ನು ಈಗಲೇ ನನ್ನ ಕಟ್ಟಿ ಹಾಕ್ತಾನ, ನೋಡಿ ಬಿಡೋಣ ಅಂತ ಕರ್ಸು ಈಗಲೇ ಅಂತ ಹೇಳಿದಾಗ 3ನೆಯ ಬಾರಿ
ತಥೋ ದುರ್ಯೋಧನಂ ಕ್ಷತ್ವ ಪುನಃ ಪ್ರಾವೇಶಯತ್ ಸಭಂ. ಸ್ವಯಂ ವಿದುರ ತಾನು ಹೋಗಿ ದುರ್ಯೋಧನನ್ನು ಕರೆದುಕೊಂಡು ಬರ್ತಾನೆ. ಅಕಾಮಂ ಭ್ರಾತೃಭಿಸ್ಸಾರ್ಧಂ ರಾಜಭಿ ಪರಿವಾರಿತಂ. ತನ್ನ 100 ಜನ ತಮ್ಮಂದರಿಂದ ಸಹಿತನಾಗಿ ಬಂದೋಬಸ್ತಾಗಿ ಬಂದ. ಅಂದರೆ ಕೃಷ್ಣ ಇರುವ ಪಕ್ಕದಲ್ಲಿಯೇ ಬಂದು ನಿಲ್ತಾನೆ. ಚಾನ್ಸ್ ನೋಡಿ ಕೃಷ್ಣನನ್ನು ಬಂಧಿಸಿಕೊಂಡು ಹೋಗಿಬಿಡೋಣ ಅಂಥೇಳಿ. ಇವತ್ತೇನೋ ಮೊನ್ನೆ ನಡೀತಲ್ಲ, ಯಾವುದೋ ರಾಷ್ಟ್ರಪತಿಯನ್ನು ಬಂಧಿಸಿಕೊಂಡು ಹೋದ್ರಲ್ಲ, ಹಾಗನ್ನ ಕೃಷ್ಣನನ್ನು ಬಂಧಿಸಿಕೊಂಡು ಹೋಗೋದು ಅಂತಂದರೆ 14 ಲೋಕಕ್ಕೆ ಒಡೆಯನಾದವನು, ಅನಂತ ಬ್ರಹ್ಮಾದಿಗಳಿಗೆ ಶಕ್ತಿ ಬಲ ಅಸ್ತಿತ್ವ ಮೊದಲು ಮಾಡಿಕೊಂಡು ಎಲ್ಲವನ್ನು ಕೊಟ್ಟ ಅನಂತ ಬಲವುಳ್ಳಂಥ ಕೃಷ್ಣನನ್ನು ಕಟ್ಟಿ ಹಾಕೋದಕ್ಕಾಗಿ ಮೂಢ ತಾನು ಪ್ರಯತ್ನವನ್ನು ಮಾಡುವುದಕ್ಕಾಗಿ ಬಂದ. ದುರ್ಗ್ರಾಹ್ಯ ಪಾಣಿನ ವಾಯು. ಆಗ ಧೃತರಾಷ್ಟ್ರ ಹೇಳ್ತಾನೆ, ಮೂರ್ಖ, ಏನೋ ದುರ್ಯೋಧನ, ನೀನು ಕೃಷ್ಣನನ್ನು ಕಟ್ಟಿ ಹಾಕ್ಬೇಕಂತ ಹೋಗ್ತೀಯ. ದುರ್ಗ್ರಾಹ್ಯ ಪಾಣಿನ ವಾಯು, ಕೈಯಿಂದ ಗಾಳಿಯನ್ನು ಹಿಡಿದು ಹಾಕ್ತೇನೆ ಅಲ್ಲಿಗೆ ಸಾಧ್ಯವಾ? ನನ್ನ ಕೈಗಳಿಂದ ಚಂದ್ರನನ್ನು ಮುಟ್ಟುತ್ತೇನೆ ಅಂತ ಅನ್ನೋದು ಸಾಧ್ಯವಾ? ಸಮಗ್ರವಾದ ಪೃಥ್ವಿಯನ್ನು ತಲೆ ಮೇಲೆ ಹೊತ್ತುಕೊಂಡು ಈಗ ಅಳಗಾಡಿಸ್ತೀನಿ ಅಲ್ಲಿಗೆ ಸಾಧ್ಯವಾ? ಹಾಗೋ ಮಾರಾಯ ಕೃಷ್ಣನನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಅವನಿಗೆ ಮುಟ್ಟಲಿಕ್ಕೆ ಸಾಧ್ಯವಿಲ್ಲ, ಅವನ ಜೊತೆಗೆ ಮಾತಾಡ್ಲಿಕ್ಕೆ ಸಾಧ್ಯವಿಲ್ಲ. ಏನೋ ಹಿಡಿತೀಯ ನೀನು ಅವನನ್ನು? ಗೃಹೀತು ಕಾಮೋ ವಿಕ್ರಮ್ಯ ಸರ್ವಯತ್ನೇನ ಮಾಧವಂ ಗ್ರಹೀತು ನಾಶಗಚ್ಚೇನಂ ತತ್ವಂ ಪ್ರಾರ್ಥಯಸೇ ಬಲಾತ್. ನರಕಾಸುರ ಕಟ್ಟಿ ಹಾಕುವ ಪ್ರಯತ್ನ ಮಾಡಿದ, ಸತ್ತು ಹೋದ. ಪೂತನೆಯನ್ನು ಕೊಂದು ಹಾಕಿದಾನೆ. ಗೋವರ್ಧನ ಬೆಟ್ಟವನ್ನು ಎತ್ತಿದವನು ಅರಿಷ್ಟ, ಧೇನುಕ, ಚಾಣೂರ, ಜರಾಸಂಧ, ಶಿಶುಪಾಲ, ಬಾಣ, ಮಧುಕೈಟವರು. ಹೀಗೆ ಎಷ್ಟು ಈ ಅವತಾರದೊಳಗೆ 100 ಜನ, 1000 ಜನ, ಹಿಂದಿನ ಅವತಾರಗಳಲ್ಲಿ 1000 ಜನ, ಮೂಲ ರೂಪದಲ್ಲಿ 1000 ಜನರನ್ನು ಏನಂತಾರೆ, ದುಷ್ಟರನ್ನು ಅಂಧಂ ತಮಸ್ಸಿಗೆ ಅಟ್ಟಿದ ಪರಾಕ್ರಮಿ ಬಲಶಾಲಿ ನಮ್ಮ ಕೃಷ್ಣ ಇದ್ದಾನೆ. ಪತಂಗೋ ಅಗ್ನಿಮಿವಾಸಾಧ್ಯ ಸಮಾತ್ಯೋ ಭವಿಷ್ಯಸಿ. ಪತಂಗ ಹೊನ್ನೆ ಹುಳ, ಅದಕ್ಕೆ ಬೆಳಕು ಕಾಣಿಸಿದರೆ ಸಾಕು ಹೋಗತ್ತೆ. ಹಾಗೆ ನಿಗಿತಾ ಇರುವಂಥ ಕೆಂಡದ ಪಕ್ಕದಲ್ಲಿ ಹೋದರೆ ಸುಟ್ಟು ಭಸ್ಮವಾಗಿ ಹೋಗಿಬಿಡುತ್ತೆ. ಲೈಟ್ ಹುಳ, ಲೈಟ್ ಹಾಕಿದ ಕೂಡಲೇ ದುಬು 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 ಹುಟ್ಟಿಕೊಳ್ಳುತ್ತೆ. ಸ್ವಲ್ಪ ಹೊತ್ತಿಗೆ ಅದೇ ಲೈಟಿನ ಸುತ್ತಲೇನೆ ತಿರುಗಿ ಸತ್ಯ ಹೋಗಿಬಿಡುತ್ತೆ. ಹಾಗಾಗತ್ತೋ ನಿನ್ನ ಅವಸ್ಥೆ, ಹಾಗಾಗತ್ತೆ ಅಂತ ಹೇಳಿ ಚೆನ್ನಾಗಿ ಕೃಷ್ಣನ ಮಹಿಮೆಯನ್ನು ಹೇಳುವ ಮುಖಾಂತರ ಧೃತರಾಷ್ಟ್ರ ಮತ್ತೆ ಬೈದ. ವಿದುರ ಬೈತಾನೆ, ವಿದುರೇಣೇವ ಮುಕ್ತಸ್ತು ಕೇಶವ ಶತ್ರುಪೂಗ ದುರ್ಯೋಧನಂ ಧಾರ್ತರಾಷ್ಟ್ರಂ ಅಭ್ಯಭಾಷತ ವೀರ್ಯವಾನ್. ಏಕೋಹಮಿತಿ ಯನ್ಮೋಹನ್ ಮನ್ಯಸೆ ಮಾಂ ಸುಯೋಧನ ಪರಿಭೂಯ ಸುದುರ್ಬುದ್ಧೆ ಗ್ರಹೀತುಂ ಮಾಂ ವಿಚಿಕಿರ್ಷಸಿ. ಆಗ ವಿದುರ ಹೇಳ್ತಾ ಇರುವಾಗ, ಧೃತರಾಷ್ಟ್ರ ಹೇಳಿದ ಮೇಲೆ ವಿದುರ ಹೇಳ್ತಾ ಇರುವಾಗ ಕೃಷ್ಣ ಅಂತಾನೆ, ನಿಲ್ಲು, ಏನೋ ದುರ್ಯೋಧನ, ನಾನು ಒಬ್ಬ ಇದ್ದೇನೆ, ನನ್ನನ್ನು ಕಟ್ಟಿ ಹಾಕಬೇಕು ಅಂತ ಪ್ರಯತ್ನವನ್ನು ಮಾಡ್ತೀಯಾ? ನೋಡೋ ನಾನು ಎಷ್ಟು ಇದ್ದೇನೆ. ಧೃತರಾಷ್ಟ್ರ ನೋಡಿ ನೀನು ನನ್ನನ್ನು ಅಂತ ಹೇಳಿ ತೋರಿಸ್ತಾನೆ. ನನ್ನಲ್ಲಿ ಆದಿತ್ಯರಿದ್ದಾರೆ, 12 ಆದಿತ್ಯರಿದ್ದಾರೆ, 11 ರುದ್ರರಿದ್ದಾರೆ, ವಸುಗಳು, ಎಷ್ಟು ವಸುಗಳಿದ್ದಾರೆ, ಎಲ್ಲ ಋಷಿಗಳಿದ್ದಾರೆ. ಏವ ಮುಕ್ತ ಜಹಾಸೋಚ್ಚೈಹಿ, ನನ್ನನ್ನು ಕಟ್ಟಿ ಹಾಕ್ತೀರಾ ಅಂತೇಳಿ ಕೃಷ್ಣ ಜೋರಾಗಿ ಅಟ್ಟಹಾಸವನ್ನು ಮಾಡಿ ರಾಜಗಾಂಭೀರ್ಯದ ನಗುವನ್ನು ನಕ್ಕು ಅದ್ಭುತವಾದ ರೂಪವನ್ನು ತೋರಿಸಿಬಿಡ್ತಾನೆ. ಅಂಗುಷ್ಠ ಮಾತ್ರ ಸ್ತ್ರಿದಶಾ ಬಭೂ ಪಾಪಕಾರ್ಚ. ಆ ಕೃಷ್ಣನಿಂದ ನಿಗಿ ಬೆಂಕಿ ಬರ್ತಾ ಇದೆ. ಆ ಬೆಂಕಿ ಹೇಗಿದೆ ಅಂತಂದ್ರೆ, ಅಂಗುಷ್ಠ ಒಂದು ಹೆಬ್ಬಟ್ಟಿನಷ್ಟು ಕಿಡಿಗಳಿವೆ, ಆ ಕಿಡಿಗಳು ಸ್ವರ್ಗ ಮುಟ್ಟಿದೆ ಅಂತೆ. ಅಂತ ದೊಡ್ಡದಾಗಿರ್ತಕ್ಕಂಥ ರೂಪದೊಳಗೆ ತಲೆಯಲ್ಲಿ ಬ್ರಹ್ಮದೇವರು, ವಕ್ಷಸ್ಥಳದೊಳಗೆ ರುದ್ರದೇವರು, ಭುಜಗಳಲ್ಲಿ ಲೋಕಪಾಲಕರು, ಬಾಯಿಯಲ್ಲಿ ಅಗ್ನಿ, ಆದಿತ್ಯರು, ಸಾಧ್ಯರು, ವಸವುಗಳು, ಅಶ್ವಿನಿ ದೇವತೆಗಳು, 49 ಜನ ಮರುತ್ತರು, ಇಂದ್ರ, ವಿಶ್ವದೇವತೆಗಳು, ಎಲ್ಲರೂ, ಯಕ್ಷರು, ರಾಕ್ಷಸರು, ಗಂಧರ್ವರು, ಕಿನ್ನರು, ಗುಹ್ಯಕರು, ಇಷ್ಟೆಲ್ಲರಿಂದ ಸೇರಿದ ಅದ್ಭುತವಾದ ಅಪ್ರತಿಮವಾದ ವಿಶ್ವರೂಪವನ್ನು ತೋರಿಸಿಬಿಟ್ಟ ಕೃಷ್ಣ. ಬಲಗೈಯೊಳಗೆ ಅರ್ಜುನ ಇದ್ದಾನೆ, ಎಡಗೈಯೊಳಗೆ ಬಲರಾಮನಿದ್ದಾನೆ, ಅಕ್ಕಪಕ್ಕದೊಳಗೆ ಭೀಮಸೇನ ದೇವರು, ಧರ್ಮರಾಜರಿದ್ದಾರೆ, ಸಾತ್ವಿಕಿ ಕೃತವರ್ಮರಿದ್ದಾರೆ, ಎಲ್ಲ ಪಾಂಡವರಿದ್ದಾರೆ, ಎಲ್ಲ ಯಾದವರಿದ್ದಾರೆ. ಕೃಷ್ಣನಲ್ಲಿ ಎಲ್ಲಿ ನೋಡ್ತಾರೋ ಅಲ್ಲೆಲ್ಲ ಕಡೆಗಿದ್ದಾರೆ.
ಪಶ್ಯಾಮಿ ದೇವಾನ್ ತವ ದೇವದೇಹೇ ಸರ್ವಾಂಸ್ತತ ಭೂತ ವಿಶೇಷ ಸಂಘಾನ್. ಎಲ್ಲ ದೇವತೆಗಳು ಎಲ್ಲ ಜಗತ್ತನ್ನೇ ಅಳಗಿಸಿಕೊಂಡಿರ್ತಕ್ಕಂಥ ಅಪ್ರತಿಮವಾದ ಅಗಾಧವಾದ ಅತ್ಯದ್ಭುತವಾದ ವಿಶ್ವರೂಪವನ್ನು ದೇವರು ಧೃತರಾಷ್ಟ್ರನಿಗೆ ತೋರಿಸಿಬಿಟ್ಟ. ಶಂಖ ಚಕ್ರ ಗದಾ ಶಕ್ತಿ ಶಾಂಗ ಎಲ್ಲ ಆಯುಧಗಳಿವೆ, ಅನೇಕ ಬಾಹುಗಳಿವೆ, ಅನೇಕ ಮುಖಗಳಿವೆ, ಅನೇಕ ಕಣ್ಣುಗಳಿವೆ, ಅನೇಕ ಮೂಗುಗಳಿವೆ, ಅನೇಕ ಕಿವಿಗಳಿವೆ. ರೋಮಕೂಪಗಳಿಂದ ಸೂರ್ಯಚಂದ್ರರಂತೆ ಕೆಂಡಗಳು ಹೊರಗೆ ಬರ್ತಾ ಇವೆ. ಅಸ್ಥೀನಿ ಪರ್ವತ ಸರ್ವೇ, ಆ ಕೃಷ್ಣನ ಎಲುಬುಗಳಲ್ಲಿ ಪರ್ವತಗಳಿವೆ, ನರನಾಡಿಗಳಲ್ಲಿ ಸಮುದ್ರ ನದಿಗಳಿವೆ. ರಾತ್ರಿ ಅಹ ನಿಮೇಷ ಎಲ್ಲವೂ ಇದೆ. ಜಿಹ್ವೆಯಲ್ಲಿ ಸರಸ್ವತಿ ಕುಣಿತಾ ಇದ್ದಾಳೆ. ಇಂತಹ ಅಪ್ರತಿಮವಾದ ಅಗಾಧವಾದ ಅತ್ಯದ್ಭುತವಾದ ವಿಶ್ವರೂಪವನ್ನು ತೋರಿಸಿಬಿಟ್ಟ ಕೃಷ್ಣ. ಆಗ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಈ ದುರ್ಯೋಧನಾದಿಗಳು ಎಲ್ಲಿರುವ ಎಲ್ಲರೂ ವಿಶ್ವರೂಪವನ್ನು ನೋಡಿದ್ರ ಅಂತಂದರೆ ಶ್ರೀಮದಾಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಅಲ್ಲಿವರೆಗೆ ಹೋಗೋದೇ ಬೇಕಾಗಿಲ್ಲ. ಮಹಾಭಾರತ ಹೇಳುತ್ತೆ, ಋತೆ ದ್ರೋಣಂಚ ಭೀಷ್ಮಂಚ ವಿದುರಂಚ ಮಹಾಮತಿಂ ಸಂಜಯಂ ಧೃತರಾಷ್ಟ್ರಂಚ ಋಷಿಶ್ಚೈವ ತಪೋಧನನ್. ಅಲ್ಲಿರುವ ಎಲ್ಲ ಋಷಿಗಳು, ಅದಕ್ಕಾಗಿಯೇ ಋಷಿಗಳು ಬಂದಿರ್ತಾರೆ, ಆ ವಿಶ್ವರೂಪವನ್ನು ನೋಡುವುದಕ್ಕಾಗಿ. ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ವಿದುರ, ಸಂಜಯ, ಧೃತರಾಷ್ಟ್ರ ಇವರೆಲ್ಲರಿಗೂ ದೇವರು ಅತ್ಯದ್ಭುತವಾದ ಅಪ್ರತಿಮವಾದ ಕಣ್ಣುಗಳನ್ನು ಕೊಟ್ಟ. ದಿವ್ಯಂ ದದಾಮಿತೆ ಚಕ್ಷು, ಅತ್ಯದ್ಭುತವಾದ ಕಣ್ಣುಗಳನ್ನು ಕೊಟ್ಟ, ದಿವ್ಯವಾದ ಕಣ್ಣುಗಳು. ಹೇಗೆ ಈ 3D ಫಿಲ್ಮ್ಗೇನೆ ಈ ಕಣ್ಣು ನಡೆಯೋದಿಲ್ಲ, ಅದಕ್ಕೊಂದು ಬೇರೆ ಚಸ್ಮಾ ಕೊಡ್ತಾರೆ, ಅದನ್ನು ಹಾಕಿಕೊಂಡು ನೋಡಬೇಕು. ಹಾಗಿರುವಾಗ ಇದು 3D ಅಲ್ಲ, ಅನಂತ ಡಿ, ಅಪ್ರತಿಮವಾಗಿರ್ತಕ್ಕಂಥ ಅತ್ಯದ್ಭುತವಾದಂತಹ ವಿಶ್ವರೂಪ. ಆ ವಿಶ್ವರೂಪವನ್ನು ನೋಡೋದಕ್ಕೆ ಈ ದರಿದ್ರ ಕಣ್ಣು ಸಾಧ್ಯವ? ಈ ಕಣ್ಣಿನಿಂದ ಸಾಧ್ಯವ? ಸ್ವಯಂ ದೇವರು ಕರುಣಾಮಯಿ ಆಗಿರ್ತಕ್ಕಂತಹ ದೇವರು ಆ ದಿವ್ಯವಾದ ಚಕ್ಷುಷನ್ನು ಕೊಟ್ಟಾಗ ಮಾತ್ರ ಈ ಅತ್ಯದ್ಭುತವಾದ ರೂಪವನ್ನು ನೋಡಲಿಕ್ಕೆ ಸಾಧ್ಯವಿದೆ. ಇಲ್ಲದೇ ಇದ್ರೆ ಸಾಧ್ಯವೇ ಇಲ್ಲ. ಅಂತಹ ದಿವ್ಯವಾಗಿರ್ತಕ್ಕಂತಹ ರೂಪ. ಈ ರೂಪವನ್ನು ಕಾಣುವುದಕ್ಕಾಗಿ ಸಾವಿರ ಲಕ್ಷ ವರ್ಷ ತಪಸ್ಸುಗಳು ಮಾಡಿದವರಿಗೂ ಕೂಡ ಈ ರೂಪ ಸುಲಭದೊಳಗೆ ಕಣ್ಣಿಗೆ ಕಂಡಿಲ್ಲ. ದೇವಾದಿ ದೇವತೆಗಳು ಕಾಣುವಂತಹ ಅದ್ಭುತವಾಗಿರ್ತಕ್ಕಂತಹ ರೂಪವಿದು. ತಥೋ ದೇವಾ ಸಗಂಧರ್ವ ಕಿನ್ನರ ಮಹೋರಗಾ ಋಷಯಶ್ಚ ಮಹಾಭಾಗ ಲೋಕಪಾಲೈ ಸಮನ್ವಿತ. ಆಕಾಶದಲ್ಲಿರುವ ಎಲ್ಲ ಋಷಿಗಳು, ದೇವತೆಗಳು, ಗಂಧರ್ವರು ಬಂದು ಪ್ರಣಮ್ಯ ಶಿರಸಾ ದೇವಂ ತುಷ್ಟು ಪ್ರಾಂಜಲಿ ಸ್ಥಿತ. ಎಲ್ಲರೂ ಕೈ ಮುಗಿದು ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಕ್ರೋಧಂ ಪ್ರಭೋ ಸಂಹರ ಸಂಹರ ಸ್ವಂ ರೂಪಂಚ ಯದ್ದರ್ಶಿತ ಮಾತ್ಮ ಸಂಸ್ಥಂ ಯಾವತ್ವಿಮೇ ದೇವಗಣೈ ಸಮೇತಾ ಲೋಕ ಸಮಸ್ತ ಭುವಿ ನಾಶನೀಯು. ಸ್ವಾಮಿ, ನಿನ್ನ ಸಿಟ್ಟು ಶಾಂತ ಮಾಡಿಕೊ, ಸಂಹರ ಶಾಂತ ಮಾಡಿಕೊ. ಏನಿದು ರೂಪ? ಈ ನಿನ್ನ ರೂಪದೊಳಗೆ ಏನಿವೆಲ್ಲ ದೇವತೆಗಳಿದ್ದಾರೆ. ಇದು ಎಲ್ಲ ರೂಪದ ಅಲ್ಲಿ ತೋರ್ತಾ ಇರುವಂಥ ಚಿಹ್ನೆಗಳನ್ನು ನೋಡಿದರೆ ಸಮಗ್ರವಾಗಿರ್ತಕ್ಕಂಥ ಲೋಕನಾಶವಾಗತ್ತೆ ಎಂಬುದಾಗಿ ನನಗೆ ಭಾಸವಾಗ್ತಾ ಇದೆ ಅಂತ ದೇವತೆಗಳು ಪ್ರಾರ್ಥನೆಯನ್ನು ಮಾಡಿ ಬೇಡಿಕೊಳ್ತಾರೆ. ತ್ವಂಚ ಕರ್ತ, ಜಗತ್ತನ್ನು ಸೃಷ್ಟಿ ಮಾಡುವವ ನೀನು. ತ್ವಂ ವಿಕರ್ತ, ನಾಶ ಮಾಡುವವನು ನೀನು. ತ್ವಮೇವ ಪರಿರಕ್ಷತೆ, ರಕ್ಷಣೆಯನ್ನು ಮಾಡುವವ ನೀನು. ತ್ವಯ ವ್ಯಾಪ್ತಮಿದಂ, ಈ ಸಮಗ್ರವಾದ ಜಗತ್ತು ನಿನ್ನಿಂದ ವ್ಯಾಪಿಸಲ್ಪಟ್ಟಿದೆ. ಸ್ಥಾವರ ಜಂಗಮಾತ್ಮಕವಾಗಿರ್ತಕ್ಕಂಥ ಸಮಗ್ರವಾದ ಜಗತ್ತು ನಿನ್ನಿಂದ ವ್ಯಾಪಿಸವಾಗಿವೆ ಅಂತ ಹೇಳಿ ಎಲ್ಲ ದೇವತೆಗಳು ಪ್ರಾರ್ಥನೆಯನ್ನು ಮಾಡಿ ದೇವದುಂದುಭಯೋನೇದು, ಆ ದುಂದುಭಿ ನಾದವನ್ನು ಮಾಡ್ತಾರೆ. ದೇವರನ್ನು ಸಂತೋಷಪಡಿಸುವುದಕ್ಕಾಗಿ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ವೈಭವದಿಂದ ಪುಷ್ಪವೃಷ್ಟಿ ದೇವರ ಮೇಲೆ ಆಗ್ತಾ ಇದೆ. ಆಗ ಧೃತರಾಷ್ಟ್ರ ನೋಡ್ತಾ ಇದ್ದಾನೆ, ಗಾಬರಿಯಾಗಿದ್ದಾನೆ. ಕಣ್ಣಿಲ್ಲ, ದೇವರ ಅದ್ಭುತವಾದ ದಿವ್ಯವಾದ ಕಣ್ಣು ಕೊಟ್ಟದ್ದಕ್ಕಾಗಿ ಆ ಕಣ್ಣಿನಿಂದ ನೋಡ್ತಾನೆ. ತ್ವಮೇವ ಪುಂಡರೀಕಾಕ್ಷ ಸರ್ವಸ್ಯ ಜಗತೋ ಹಿತಃ, ಜಗತ್ತಿಗೆ ಹಿತವನ್ನು ಉಂಟು ಮಾಡುವವರಲ್ಲಿ ಅಗ್ರಣಿಯಾದವನು ನೀನೇ ಸ್ವಾಮಿ. ಯಾರಿಗೆ ಏನು ಕೊಡುವುದರಿಂದ ಹಿತವಾಗತ್ತೆ ಅದನ್ನು ಕೊಡ್ತೀಯ, ಯಾರಿಗೆ ಏನು ಕೊಡದೆ ಇರುವುದರಿಂದ ಹಿತವಾಗತ್ತೆ ಅದನ್ನು ಮಾಡುವವನು ನೀನು.
ಜಗತ್ತಿಗೆ ಅಹಿತ ಮಾಡುವುದು ನಿನಗೆ ಗೊತ್ತೇ ಇಲ್ಲ, ನೀನು ಮಾಡುವವನಲ್ಲವೇ ಅಲ್ಲ. ಭಗವಂತಂ ಭಗವನ್ ಮಮ ನೇತ್ರಾಭ್ಯಾಂ ಅಂತರ್ಧಾನಂ ವ್ರಡೆ ಪುನಃ. ನನ್ನ ಮೇಲೆ ಅನುಗ್ರಹವನ್ನು ಮಾಡು, ನನ್ನ ಕಣ್ಣು ತೆಗೆದು ಬಿಡು ಮಹಾರಾಯ. ಈ ಅದ್ಭುತವಾದ ನಿನ್ನ ರೂಪವನ್ನು ನೋಡಿದ ಮೇಲೆ, ಮೊದಲನೇದ್ದು ನಾನು ಹುಟ್ಟಿನಿಂದ ಜಗತ್ತನ್ನೇ ನೋಡಿಲ್ಲ, ಆದರೆ ಈಗೇನೋ ನೀನು ನನಗೆ ಕಣ್ಣು ಕೊಟ್ಟಿದ್ದೀಯಾ, ನಿನ್ನ ರೂಪವನ್ನು ನೋಡಿದ್ದೇನೆ, ಈ ಕಣ್ಣು ಉಳಿಸಿಬಿಟ್ಟಿ ಅಂತಾದರೆ ಮತ್ತೆ ಈ ದುಷ್ಟರನ್ನು ನೋಡಬೇಕಾಗತ್ತೆ. ಆದ್ದರಿಂದ ಈ ಕಣ್ಣು ತೆಗೆದು ಬಿಡು. ನನ್ನ ಕಣ್ಣು ಇದೆ ಅಂತಂದರೆ ನಿನ್ನನ್ನು ನೋಡ್ಲಿಕ್ಕೆ ಮಾತ್ರ ಇರಬೇಕು. ಏನು ಧೃತರಾಷ್ಟ್ರನ ಸೌಭಾಗ್ಯ! ಇಡೀ ಜೀವನ ಹುಟ್ಟಿನಿಂದ ಸಾಯುವವರೆಗೆ ಕಣ್ಣಿಲ್ಲ, ಹೊರಗಿನ ಯಾವ ಪದಾರ್ಥವನ್ನು ನೋಡಿಲ್ಲ. ಏನೋ ಒಂದು ಕ್ಷಣ ಕಣ್ಣು ಬಂದಿದೆ, ತೆಗೆದು ನೋಡಿದ್ದಾನೆ ಅಂತಂದ್ರೆ ಅದು ವಿಶ್ವರೂಪವನ್ನು ನೋಡಿದ್ದಾನೆ. ದುಷ್ಟ ದುರ್ಯೋಧನನನ್ನು ಮಗನನ್ನಾಗಿ ಪಡೆದರೂ ಕೂಡ ದೇವರು ಅತ್ಯದ್ಭುತವಾದ ವಿಶ್ವರೂಪವನ್ನು ತೋರಿಸಿಬಿಟ್ಟ. ಈ ಕಣ್ಣುಗಳಿಂದ ಬೇರೆದು ಯಾವುದು ನೋಡ್ಲಿಕ್ಕೆ ನನಗೆ ಮನಸ್ಸಿಲ್ಲ ಕೃಷ್ಣ, ತೆಗೆದುಬಿಡಿ, ಕಣ್ಣು ತೆಗೆದುಬಿಡಿ, ಬೇಡ. ತಥೋಬ್ರವಿನ್ ಮಹಾಬಾಹು ಧೃತರಾಷ್ಟ್ರಂ ಜನಾರ್ದನ ಅದೃಶ್ಯಮಾನೇ ನೇತ್ರೇ ದ್ವೇ ಭವತ ತತ್ರಾದ್ಭುತಂ ಮಹಾರಾಜ ಧೃತರಾಷ್ಟ್ರಶ್ಚ ಚಕ್ಷುಷಿ ವಿಸ್ಮಿತ ಋಷಭಿಸ್ಸಾರ್ಧಂ ತುಷ್ಟವರು ಮಧುಸೂದನಂ ಚಚಾಲ ಮಹೀಕೃತ್ಸ್ನ. ಧೃತರಾಷ್ಟ್ರ ಸ್ತೋತ್ರ ಮಾಡ್ತಾ ಇರುವಾಗ ಸಮಗ್ರವಾದ ಭೂಮಿ ಭೂಕಂಪನವಾಯಿತು, ಒಳಗಾಡಿತು ಅಂತೆ. ಸಾಗರ ತುಂಬಿ ಉಕ್ಕಿ ಹರಿತಾ ಇದೆ, ಉಕ್ಕಿ ಉಕ್ಕಿ ತೆರೆಗಳು ಬರ್ತಾ ಇವೆ. ಸುನಾಮಿ ಬಂದಿದೇನೋ ಹಾಗೆ ಸಮುದ್ರ ಉಕ್ಕಿ ಹರಿತಾ ಇವೆ. ವಿಸ್ಮಯಂ ಪರಮಂ ಜಗ್ನು ಪಾರ್ಥಿವ ಪರದರ್ಶಭ. ಈ 6-8 ಜನರು ಬಿಟ್ಟರೆ ಉಳಿದವರು ಎಲ್ಲರೂ ಏನೋ ಒಂದು ಪ್ರಕಾಶ. ಏನು ಪ್ರಕಾಶ ಅಂತಂದ್ರೆ ಹೇಳ್ತಾರೆ, ಇವತ್ತು ಸೂರ್ಯನ ರಥಸಪ್ತಮಿ. ಒಬ್ಬ ಸೂರ್ಯ ಸಮಗ್ರವಾದ ಭೂಮಂಡಲವನ್ನು ಬೆಳಗುತ್ತಾನೆ ಅಂತಂದ್ರೆ ಆ ಕೃಷ್ಣ ಪರಮಾತ್ಮ ಎಂಥದ್ದು, ಸೂರ್ಯಾಂತರ್ಗತನಾದ ಸವಿತ್ರನಾರಾಯಣ ಎಂಥದ್ದು ಅಂತಂದ್ರೆ ಅನಂತ ಸೂರ್ಯ ದೀದಿತಿ. ಅನಂತ ಸೂರ್ಯರ ಪ್ರಕಾಶವುಳ್ಳವನು. ಸೂರ್ಯನನ್ನೇ ಹೀಗೆ ಕಣ್ಣೆತ್ತಿ ನೋಡಿದ್ರೇನೆ ನಮಗೇನು ಕಾಣಿಸೋದಿಲ್ಲ ಕಣ್ಣಿನಿಂದ, ಅಷ್ಟು ಪ್ರಕಾಶ ಸೂರ್ಯನಿಗಿರುವಾಗ ಅನಂತ ಸೂರ್ಯರ ಪ್ರಕಾಶ ಜಗ್ಗಂತೇಳಿ ಅಂದು ಒಂದೇ ಕಡೆಗೆ ಬಂದಾಗ ಆ ದುರ್ಯೋಧನಾದಿಗಳ ದುರವಸ್ಥೆ ಏನಾಗಿರ್ಲಿಕ್ಕಿಲ್ಲ, ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ತತಸ್ಸ ಪುರುಷೌ ವ್ಯಾಗ್ರಹ ಸಂಜಹಾರ ವಪುಸ್ವಕಂ. ಆ ಕ್ಷಣದೊಳಗೇನೆ ತನ್ನ ರೂಪವನ್ನು ಮೊದಲಿನಂತೆ ಧೃತರಾಷ್ಟ್ರ ಬೇಡಿಕೊಂಡದ್ದಕ್ಕೆ ತನ್ನ ಮೊದಲಿನಂತೆ ಶಾಂತವಾದ ರೂಪವನ್ನು ತಾಳಿ. ಕೃಷ್ಣನ ಕಾರುಣ್ಯ ಎಷ್ಟು ಎಷ್ಟು ಕಾರುಣ್ಯ ಅಂತಂದರೆ ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಕೃಷ್ಣನ ಭಕ್ತರ ಮೇಲೆ ಅಪರಂಪಾರವಾದ ಕಾರುಣ್ಯ. ಭಕ್ತ ತಾನು ಹಾದಿ ಬಿಟ್ಟು ಹೋಗ್ತಾ ಇರುವಾಗ ಅವನನ್ನು ಹಾದಿಯೊಳಗೆ ತರುವುದಕ್ಕೆ ಎಷ್ಟು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲ ಪ್ರಯತ್ನವನ್ನು ಶ್ರೀಕೃಷ್ಣ ಪರಮಾತ್ಮ ತಾನು ಮಾಡಿ ಆ ಭಕ್ತನನ್ನು ಸರಿಯಾದ ದಾರಿಯಲ್ಲಿ ತರ್ತಾನೆ. ಭಕ್ತನಾಗಿದ್ದರೆ, ಇಲ್ಲದಿದ್ದರೆ ಇಲ್ಲ, ಭಕ್ತನಾಗಿಲ್ಲ ಅಂತ ಆದರೆ ಇಲ್ಲ. ಇದಕ್ಕೆ ಅನೇಕ ನಿದರ್ಶನಗಳು, ಅನೇಕ ದೃಷ್ಟಾಂತಗಳು. ಎಲ್ಲಿಯವರೆಗೆ ಹೋಗ್ತಾನೆ ಅಂತಂದರೆ ತಾನು ಉಪದೇಶ ಮಾಡ್ತಾನೆ, ಹೇಳ್ತಾನೆ, ಕೇಳ್ತಾನೆ, ಶಿಕ್ಷೆ ಕೊಡ್ತಾನೆ, ಪಾಠ ಹೇಳ್ತಾನೆ, ಎಲ್ಲ ಮಾಡ್ತಾನೆ. ಏನು ಯಾವುದಕ್ಕೂ ಬಗ್ಗದೇ ಇದ್ದರೆ ತನ್ನ ಅಪರೂಪವಾದ ಅಮೂಲ್ಯವಾದ ಅಂತರಂಗದ ಅತ್ಯದ್ಭುತವಾದ ವಿಶ್ವರೂಪವನ್ನೂ ತೋರಿಸ್ಲಿಕ್ಕೆ ದೇವರು ಹಿಂದೆ ಮುಂದೆ ನೋಡುವುದಿಲ್ಲ, ತೋರಿಸ್ತಾನೆ. ಆದರೆ ತನ್ನ ಭಕ್ತ ಮಾತ್ರ ದಾರಿ ಬಿಡಬಾರದು. ಇದು ಕೃಷ್ಣನ ಗಟ್ಟಿಯಾದ ಅಜೆಂಡಾ. ಭೀಷ್ಮಕ ರಾಜ ಈ ಜರಾಸಂಧ ಶಿಶುಪಾಲಾದಿಗಳಿಗೆ ವಶನಾಗಿ, ರುಕ್ಮಿ ಮೊದಲಾದವರಿಗೆ ವಶನಾಗಿ, ದುಷ್ಟರ ವಶದಲ್ಲಿ ಇದ್ದವನಾಗಿ, ತಾನು ತನ್ನ ಮಗಳಾದ ಲಕ್ಷ್ಮೀದೇವಿಯ ಅವತಾರಳಾದ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಭಾರೀ ಅಂಧಂತಮಸ್ಸಿಗೆ ಕಾರಣನಾಗಲಿಕ್ಕೆ ಹೊರಟಿದ್ದರೆ ಆ ಭೀಷ್ಮಕ ರಾಜನಿಗೆ ದೇವರು ತಾನು ವಿಶ್ವರೂಪವನ್ನು ತೋರಿಸಿಕೊಟ್ಟ. ದೇವ ಅವನನ್ನು ಸರಿಯಾದ ದಾರಿಯಲ್ಲಿ ಇರುವಂತೆ ಮಾಡಿದ. ಇದೇ ಧೃತರಾಷ್ಟ್ರ, ದುರ್ಯೋಧನ, ಶಕುನಿ, ಕರ್ಣ, ದುಶಾಸನಾದಿಗಳ ಸಹವಾಸದಿಂದ ಭಾರೀ ಅನರ್ಥಕ್ಕೆ ಗುರಿಯಾಗಿ ಅಂಧಂತಮಸ್ಸು ಮಾರ್ಗ ಹಿಡಿದರೆ ಈ ಭಕ್ತ ಹಾಳಾಗಬಾರದು, ಈ ಭಕ್ತ ಕೆಟ್ಟು ಹೋಗಬಾರದು, ಈ ಭಕ್ತ ದುರ್ಮಾರ್ಗದಲ್ಲಿ ಹೋಗಬಾರದು ಅಂತೇಳಿ ತನ್ನ ಅತ್ಯದ್ಭುತವಾದ ವಿಶ್ವರೂಪವನ್ನು ತೋರಿಸಲಿಕ್ಕೆ ದೇವರು ತಾನು ಹಿಂದೆ ಮುಂದೆ ನೋಡಲಿಲ್ಲ.
ಇದೇ ಅರ್ಜುನ ಯುದ್ಧ ಬೇಡ ಅಂತೇಳಿ ಹಿಂದೇಟ ಹಾಕಿದಾಗಲೂ ಕೂಡ ಅಪ್ರತಿಮವಾದ ವಿಶ್ವರೂಪವನ್ನು ತೋರಿಸಿದ. ಮುಂದೆ ಮತ್ತೊಮ್ಮೆ ವಿಶ್ವರೂಪವನ್ನು ಈ 4 ಬಾರಿ ವಿಶ್ವರೂಪವನ್ನು ಶ್ರೀಕೃಷ್ಣ ಪರಮಾತ್ಮ ತೋರಿಸ್ತಾನೆ. ಯಾಕೆ ತೋರಿಸ್ತಾನೆ ಅಂತಂದರೆ, ನನ್ನ ಭಕ್ತ ದಾರಿ ಬಿಡಬಾರದು. ಏನು ಕಾರುಣ್ಯ, ಏನು ಕರುಣವು, ಇನ್ನೆಂಥ ಭಕ್ತಾಧೀನನು ಎಂಬುದಾಗಿ ದಾಸರಾಯರು ಕೊಂಡಾಡ್ತಾರೆ. ಹಾಗೆ ಅಪ್ರತಿಮವಾದ ಕರುಣಾಶಾಲಿಯಾದವ ದೇವ ತಾನು ಅಪ್ರತಿಮವಾದ ವಿಶ್ವರೂಪವನ್ನು ತೋರಿಸಿ ಒಂದೇ ಕ್ಷಣದೊಳಗೇನೆ ಉಪಸಂಹಾರವನ್ನು ಮಾಡಿದವನೇನೆ ಅಲ್ಲಿ ಭೀಷ್ಮಾಚಾರ್ಯರು, ದ್ರೋಣ ಎಲ್ಲರೂ ಆಶ್ಚರ್ಯಚಕಿತರಾಗಿ ನಿಂತಿದ್ದಾರೆ. ವಿದುರ ಸಿಕ್ಕ, ವಿದುರನ ಕೈ ಬಲಗೈಯಲ್ಲಿ ಹಿಡಿದ, ಸಾತ್ಯಕಿಯ ಕೈಯನ್ನು ತನ್ನ ಇನ್ನೊಂದು ಕೈಯಲ್ಲಿ ಹಿಡಿದುಕೊಂಡ. ಅಲ್ಲಿಂದ ನೇರವಾಗಿ ಹೊರಟೇ ಬಿಟ್ಟ ಕೃಷ್ಣ. ಈ ಫಟಿಂಗ ದುರ್ಯೋಧನಾದಿಗಳಿಗೆ ಏನು ನಡೀತಾ ಇದೆ ಅಂತ ಅನ್ನೋದೇ ಗೊತ್ತಾಗಲಿಲ್ಲ. ಅವ್ರಿಗೆ ಏನಾಯಿತು ಅನ್ನೋದು ಗೊತ್ತಾಗಲಿಲ್ಲ. ಹೀಗೆ ಕೃಷ್ಣ ದುಷ್ಟರಿಗೆ ಭಾರಿ ಮೋಸ ಮಾಡಿದ. ಯಾರು ಶಿಷ್ಟರಿದ್ದರೋ, ಸಜ್ಜನರಿದ್ದರೋ ಅವ್ರ ದುರ್ಮಾರ್ಗಕ್ಕೆ ತಪ್ಪಿಯೂ ಹೋಗಬಾರದು ಎನ್ನುವುದಕ್ಕಾಗಿ ತನ್ನ ಅಪ್ರತಿಮವಾದ ವಿಶ್ವರೂಪವನ್ನು ತೋರಿಸಿ ದಿವ್ಯವಾದ ಅನುಗ್ರಹವನ್ನು ಮಾಡಿದ ಕೃಷ್ಣ. ಅಲ್ಲಿಂದ ನೇರವಾಗಿ ಕುಂತಿಯ ಮನೆಗೆ ಹೊರಟೇ ಬಿಟ್ಟ. ಜಾನಂತಿ ಕುರವಸ್ಸರ್ವೇ ರಾಜಾನಶ್ಚೈವ ಪಾರ್ಥಿವ ಶಮೇ ಪ್ರಯತಮಾನಾಂ ಮಾಂ ಸರ್ವಯತ್ನೇನ ಮಾಧವ. ನಾನು ಶಾಂತಿ ಆಗಲಿ ಅಂತೇಳಿ ನಾನು ಅಪೇಕ್ಷೆ ಪಟ್ಟರೆ ನನ್ನನ್ನೇ ಕಟ್ಟಿ ಹಾಕ್ಲಿಕ್ಕೆ ಬರ್ತಾರೆ ಈ ನನ್ನ ಮಕ್ಕಳು ಅಂತ ಹೇಳಿದ ಕೃಷ್ಣ. ಅದೇ ಸಿಟ್ಟಿನಿಂದಲೇನೆ ಅಲ್ಲಿಂದ ಹೊರಟು ಹೋಗಿಬಿಡ್ತಾನೆ. ತಥೋಬ್ರವಿನ್ ಮಹಾಬಾಹೋ ಧೃತರಾಷ್ಟ್ರಂ ಜನಾರ್ದನ ದ್ರೋಣಂ ಪಿತಾಮಹಂ ಭೀಷ್ಮಂ ಕ್ಷತ್ತಾರಂ ಬಾಲ್ಯಕಂ ನೃಪಂ ಪ್ರತ್ಯಕ್ಷಮೇತ ಭವತಾಂ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ ಹೋಗ್ತಾ ಇರುವಾಗ, ಧೃತರಾಷ್ಟ್ರ, ದ್ರೋಣ, ಭೀಷ್ಮಾಚಾರ್ಯ, ವಿದುರ, ಬಾಲ್ಯಕ, ಕೃಪಾಚಾರ್ಯ, ನನ್ನ ಶಕ್ತಿ ಸಾಮರ್ಥ್ಯಗಳೇನಿದೆ ಪ್ರತ್ಯಕ್ಷವಾಗಿ ಕಂಡ್ರೋ ಇಲ್ಲ, ಇದು ಇದೆ ನಾನಂತಂದ್ರೆ ನೀವು ಕೇಳಿಲ್ಲ. ಆದರೂ ಕೂಡ ನಾನು ಹೇಳಿದ್ದೇನೆ, ಈ ದುರ್ಯೋಧನಾದಿಗಳನ್ನು ಈಗಲೇ ಕಟ್ಟಿ ಹಾಕಿಕೊಂಡು ಹೋಗಿ ನಾನು ಪಾಂಡವರ ಧರ್ಮರಾಜನ ಕಾಲಿಗೆ ಹಾಕುವುದಕ್ಕೆ ನಾನು ಅಪ್ರತಿಮವಾದ ಸಮರ್ಥನ ಇದ್ದೇನೆ. ನಾನು ಭೀಷ್ಮೋ ದ್ರೋಣಕೃಪಕ್ಷತ್ತ ಧೃತರಾಷ್ಟ್ರೋದ ಬಾಲ್ಯಕ ಅಶ್ವತ್ಥಾಮ ವಿಕರ್ಣಶ್ಚ ಯುಯುತ್ಸುಶ್ಚ ಮಹಾರಥ ತಥೋ ರಥೇನ ಶುಭ್ರೇಣ. ಆದರೆ ಆ ಕೆಲಸ ನಾನು ಮಾಡುವುದಿಲ್ಲ ಅಂತ ಹೇಳಿ ಈ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಶತ್ತ, ಧೃತರಾಷ್ಟ್ರ ಇವರೆಲ್ಲರಿಗೂ ಕೂಡ ಯುದ್ಧವಾದ ಮೇಲೆ ಪುನಃ ನಿಮ್ಮ ದರ್ಶನವಾಗಲಿ, ಬದುಕಿದ್ರೆ ನಾವು ಕಾಣೋಣ ಅಂತ ಹೇಳಿದ ಕೃಷ್ಣ ಅಲ್ಲಿಂದ ಪಿತುಃ ಸ್ವಸಾರಂ, ತನ್ನ ತಂದೆಯ ತಂಗಿಯಾದ ಕುಂತಿಯ ಮನೆ ಕೃಷ್ಣ ಹೊರಟೇ ಬಿಟ್ಟ. ಇದು ಕೃಷ್ಣನ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಕೃಷ್ಣ ಭಕ್ತರನ್ನು ಬಿಡುವುದಿಲ್ಲ ಎನ್ನುವುದಕ್ಕೆ ಕೃಷ್ಣ, ಅದಕ್ಕಾಗೇನೆ ಕೃಷ್ಣನಿಗೆ ಅವಿಜ್ಞಾತ ಸಖ ಎಂಬುದಾಗಿ ಕರೆಯುವಂತಹದ್ದು. ಭಕ್ತಿ ಮಾಡುವುದು ನಮ್ಮ ಕರ್ತವ್ಯ, ನಮ್ಮನ್ನು ಹಾಳಾಗದೇ ಇರುವಂತೆ ನೋಡಿಕೊಳ್ಳೋದು ಕೃಷ್ಣನ ಜವಾಬ್ದಾರಿ, ಹೊಣೆಗಾರಿಕೆ ಇದೆ ಎನ್ನುವುದನ್ನು ಎರಡನ್ನೂ ಕೂಡ ಕೃಷ್ಣ ತಾನು ಈ ಪ್ರಸಂಗದೊಳಗೆ ತೋರಿಸಿಕೊಡ್ತಾನೆ. ಅಂತಹ ಕೃಷ್ಣನ ಅನುಗ್ರಹ, ಅದೇ ಕೃಷ್ಣನೇ ಸವಿತೃನಾರಾಯಣ. ಆ ಸವಿತೃನಾರಾಯಣನಿಗೆ ಸಾಕ್ಷಾತ್ ಅಧಿಷ್ಠಾನ ಮುಖ್ಯಪ್ರಾಣದೇವರಿಗೆ ಅಧಿಷ್ಠಾನ ಈ ನಮಗೆ ಎದುರಿಗೆ ಕಾಣುವಂಥ ಸೂರ್ಯ. ಆ ಸೂರ್ಯನ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಈ ದಿನದಂದು ರಥಸಪ್ತಮಿ. ಈ ದಿನದಂದು ಸೂರ್ಯನ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಮಾತಿನಲ್ಲಿ ಹೇಳುವುದಾದರೆ, ರಥಸ್ಯೇಕಂ ಚಕ್ರಂ, ಅವನ ರಥಕ್ಕೆ ಒಂದೇ ಗಾಲಿ ಇದೆ. ಭುಜಗ ಯಮಿತ ಸಪ್ತತುರಗಾಹ, 7 ಕುದುರೆಗಳುಂಟು. ಆ ಕುದುರೆಗಳಿಗಿರುವ ಲಗಾಮು ಹಾವಾಗಿದೆ. ನಿರಾಲಂಬೋ ಮಾರ್ಗ, ಆಕಾಶದ ಮಾರ್ಗ ಹೊರತು ಭೂಮಿಯ ಮಾರ್ಗವಲ್ಲ. ಕಾಲಿಲ್ಲದೆ ಇರ್ತಕ್ಕಂಥ ಸಾರಥಿ. ಹೀಗಿದ್ದರೂ ಕೂಡ ಬ್ರಹ್ಮಮಾನದ 100 ವರ್ಷದ ಕಾಲದವರೆಗೆ ನಿರಂತರವಾಗಿ ಸಂಚಾರವನ್ನು ಮಾಡ್ತಾನೆ ಸೂರ್ಯ ಅಂತಂದರೆ, ಆ ಸೂರ್ಯನಿಗೆ ದೇವರಲ್ಲಿ ಎಷ್ಟು ಭಕ್ತಿ ಇದೆ, ಈ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡಬೇಕು ಎನ್ನುವುದಕ್ಕಾಗಿ ಎಷ್ಟು ಕಾರುಣ್ಯವಿದೆ. ಈ ಎರಡನ್ನೂ ಒಳಗೊಂಡಿರ್ತಕ್ಕಂಥ ನಮ್ಮ ಮೇಲೆ ಕರುಣೆಯನ್ನು ಮಾಡುವ, ದೇವರಲ್ಲಿ ಅಪರಂಪಾರ ಭಕ್ತಿಯನ್ನು ಮಾಡುವ ಈ ಎರಡರ ನಿಮಿತ್ತಕವಾಗಿಯೇನೆ ವಿಪರೀತ ವಾತಾವರಣಗಳು 106 ಇದ್ದರೂ ಕೂಡ ಸೂರ್ಯ ಒಂದು ಕ್ಷಣವೂ ಕೂಡ ನಿಲ್ಲುವುದಿಲ್ಲ, ಒಂದು ದಿನವೂ ರೆಸ್ಟ್ ತೆಗೆದುಕೊಳ್ಳುವುದಿಲ್ಲ. ಅಷ್ಟು ಕೆಲಸವನ್ನು ಮಾಡುವಂತಹ ಆ ಸೂರ್ಯ ನಮಗೆ ಅನುಗ್ರಹವನ್ನು ಮಾಡಬೇಕು. ದೇವರ ಮೇಲೆ ಭಕ್ತಿ
ನಮ್ಮ ಜನರ ಮೇಲಿನ ಕಾರುಣ್ಯದಿಂದಾಗಿ ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆಗಳು ನಮ್ಮಿಂದ ಆಗುವಂತೆ ನೋಡಿಕೊಳ್ಳಬೇಕು ಎಂಬುದಾಗಿ ಆ ಸವಿತೃನಾಮಕ ಸೂರ್ಯನಾರಾಯಣನಲ್ಲಿ ಧಿಯೋ ಯೋನಃ ಪ್ರಚೋದಯಾತ್ ಅತ್ಯದ್ಭುತವಾದ ಬುದ್ಧಿಯನ್ನು ನಮಗೆಲ್ಲರಿಗೂ ಕೂಡ ಪ್ರಚೋದನೆಯನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ 4 ಮಾತುಗಳನ್ನು ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಃ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ನಮಃ. ಶ್ರೀಕೃಷ್ಣಾರ್ಪಣಮಸ್ತು.